ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ದೇವನೊಬ್ಬ ಜಾದೂಗಾರ ಅನ್ನುವಂತಹ ಸಿನಿಮಾದ ಇವತ್ತು ಪ್ರೆಸ್ ಮೀಟ್ ನಡೆದಿರುವಂಥದ್ದು. ಇದರಲ್ಲಿ ನಾಯಕಿ ನಟಿಯಾಗಿ ನಟಿಸಿರುವಂತಹ ಪ್ರಿಯಾ ಜೆ ಆಚಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಪಾತ್ರ ಯಾವ ರೀತಿ ಇದೆ ಅನ್ನೋಂಥದ್ದನ್ನ ಅವ್ರ ಹತ್ರನೇ ಕೇಳ್ಕೊಂಬೋಣ. ಮ್ಯಾಮ್, ಮೊದಲನೇದಾಗಿ ನಮಸ್ತೆ, ಹೊಸ ವರ್ಷದ ಶುಭಾಶಯಗಳು. ಹೇಗಿದ್ದೀರಾ? ಅಷ್ಟೇ. ಓಕೆ, ಅವರು ಫಸ್ಟ್ ಕ್ವೆಶನ್ ಕೇಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹ್ಯಾಪಿ ನ್ಯೂ ಇಯರ್ ನಿಮಗೆ. ಹೇಗಿದ್ದೀರಾ? ಮೊದಲನೇದಾಗಿ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಬರೋದಾದ್ರೆ, ಈ ಹಿಂದೆ ನಾವು ಸೀರಿಯಲ್ ಮೀಟ್ ಆಗಿದ್ವಿ. ಸೀರಿಯಲ್ ಅಲ್ಲಿ ಈಗ ದೇವನೊಬ್ಬ ಜಾದೂಗಾರ ಅನ್ನುವಂತಹ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ. ಅದು ನಾಯಕಿ ನಟಿಯಾಗಿ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇದು ನಾನು ನಾಯಕಿ ಅನ್ನೋದಕ್ಕಿಂತ ಕತೆ, ಅಂದರೆ ಆ ಲೀಡರ್ಶಿಪ್ನ ಹೊಂದುತ್ತೆ, ಆ ಥರ ಇದೆ ಕತೆ. ಇದರಲ್ಲಿ ನಾನು ಒನ್ ಆಫ್ ದ ಲೀಡ್ ಮಾಡಿದ್ದೀನಿ. ಇದರಲ್ಲಿ ಸುಮಾರು ಲೀಡ್ಸ್ಗಳು ಬರ್ತಾರೆ, ಅಂದರೆ ಎಲ್ಲರೂ ಮೇನ್ ಕ್ಯಾರೆಕ್ಟರ್ ಆಗೇ ಇದೆ. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಆ ಥರ ಇಲ್ಲ. ಸೊ ಇದರಲ್ಲಿ ಸ್ವಲ್ಪ ನನ್ನ ಪಾತ್ರ ಡಿಫ್ರೆಂಟ್ ಆಗಿದೆ. ಇಷ್ಟು ದಿನ ಮಾಡಿರೋದ್ರಲ್ಲಿ ಇದು ಸ್ವಲ್ಪ ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಮುದ್ದಾಗಿ ಇರೋವಂಥ ಒಂದು ಕ್ಯಾರೆಕ್ಟರು. ಸೊ ತುಂಬ ಬಡತನದಲ್ಲಿ ಬೆಳೆದಿರುತ್ತೆ ಆ ಹುಡುಗಿ. ಸೊ ಹೋಗ್ತಾ ಹೋಗ್ತಾ ಆಸೆ ಕನಸುಗಳು ಜಾಸ್ತಿ ಆಗ್ತಾ ಇರುತ್ತೆ. ಡೆಫಿನೆಟ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಅಥವಾ ನಾವು ಬೆಳೆದು ಬಂದಿದ್ದ ಹಾದಿಲಿ ಕೆಲವೊಂದು ಖುಷಿ ಸಂತೋಷ ಸಿಕ್ಕಿಲ್ಲ ಅಂದರೆ ಬರೋ ದಿನಗಳಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಸೊ ಆ ಥರ ಈ ಪಾತ್ರ ಇದೆ. ಇನ್ನೂ ಸ್ವಲ್ಪ ಹೇಳ್ಬಿಟ್ರೆ ಕತೆನೇ ಹೇಳ್ಬಿಡ್ತೀನಿ ಅನ್ಸುತ್ತೆ ನಾನು. ಸೊ ಟೀಸರ್ಗೆ ಇಷ್ಟು ಸಾಕು ಅನ್ಸುತ್ತೆ. ನಾನು ಕೂಡ ಟೀಸರ್ ನೋಡಿದೆ. ಚಿಕ್ಕ ಕ್ಲಿಪ್ ಬಿಟ್ಟಿದ್ದಾರೆ, ತುಂಬಾ ಮುದ್ದಾಗಿದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪಾತ್ರವನ್ನ ಹಿಡಿದಿಟ್ಕೋತಾ ಇದಾರೆ ಏನು ಅಂತ. ಮೋಸ್ಟ್ಲಿ ನನಗೂ ಹಂಗೆ ಅನ್ಸುತ್ತೆ. ನನಗೂ ಡೈರೆಕ್ಟರ್ ಬಂದ ತಕ್ಷಣ ಹೇಳ್ಬಿಟ್ರು, ಅಂದರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬ ರಿವೀಲ್ ಮಾಡೋದಕ್ಕೆ ಹೋಗ್ಬಿಡಿ ಅಂತ. ಮೋಸ್ಟ್ಲಿ ಟ್ರೈಲರಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ನನಗಂತೂ ತುಂಬ ಇಷ್ಟ ಆಗಿದೆ. ಎಲ್ಲ ತಂಡ ತುಂಬ ಹಾರ್ಡ್ ವರ್ಕರ್ಸ್ ಇದ್ದಾರೆ. ತುಂಬ ಎಲ್ರಿಗೂ ತುಂಬ ಇಷ್ಟಪಟ್ಟು ಆಸೆಯಿಂದ ಈ ಚಿತ್ರಣ ಮಾಡಿದ್ದಾರೆ, ಹೊಸ ತಂಡ. ಸೊ ಎಲ್ರಿಗೂ ಒಳ್ಳೇದಾಗಬೇಕು. ನಮ್ಮ ಡೈರೆಕ್ಟರ್ ವರುಣ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಶೆಟ್ಟಿ ಸರ್ ಆಗಿರ್ಬೋದು, ಎಲ್ರಿಗೂ ಒಳ್ಳೇದಾಗಲಿ. ಸೊ ವಿ ಆರ್ ಹೋಪಿಂಗ್ ಫಾರ್ ಗುಡ್. ಸೀರಿಯಲ್ ಬೆಡಗಿ ಈಗ ಸಿನಿಮಾ ಕಡೆ ಹೆಜ್ಜೆ ಇಕ್ಕಾಗ ಒಂದೊಳ್ಳೆ ಪಾತ್ರವನ್ನು ಆಯ್ಕೆ ಮಾಡ್ಕೊಳ್ಳೋಲ್ಲಿ ಚೂಸಬಲ್ ಆಗಿ ಮಾಡ್ತಾರೆ. ಸೊ ಈ ಸಿನಿಮಾದ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು ನಿಮಗೆ ಅಂತ? ನನಗೆ ಹೀರೋಯಿನ್ ಹೀರೋ ಅನ್ನೋದಕ್ಕಿಂತ ಆ ಪಾತ್ರ ಅಂದರೆ ಕಥೆಯಲ್ಲಿ ತಿರುವನ್ನು ಹೊಂದಿರಬೇಕು. ಆ ಒಂದು ಪಾತ್ರದಿಂದ ಕಥೆನೇ ಅಂದರೆ ತಿರುವು ತಗೊಳ್ಳೋ ಅಂಥ ಒಂದು ಕ್ಯಾರೆಕ್ಟರ್ ಆಗಿರಬೇಕು. ಆ ಥರ ಒಂದು ಕ್ಯಾರೆಕ್ಟರ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬರೀ ಲೀಡ್ಸ್ ಆ ಥರ ಅನ್ನೋದಕ್ಕಿಂತ ಆ ಒಂದು ಪಾತ್ರ ತುಂಬ ವೆಯ್ಟೇಜ್ ಇರೋವಂಥದ್ದಾಗಿರಬೇಕು. ಒಂದು ತಿರುವು ಕಂಡ್ಕೋಬೇಕು, ಆ ಥರ ಇರಬೇಕು. ಸೊ ಖುಷಿ ಇದೆ. ಡೆಫಿನೆಟ್ಲಿ ನನ್ನ ಒಂದು ಆಸೆ ಏನಂದರೆ ವಿಭಿನ್ನವಾದ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಹೋಗಬೇಕು. ಒಂದಷ್ಟು ನಾನು ಹಿಂತಿರುಗಿ ನೋಡಿದ್ರೆ ಒಂದಷ್ಟು ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆ ಥರ ಒಂದು ಆಸೆ ಇದೆ. ಈಗ ಸೀರಿಯಲ್ಲೂ ನೋಡ್ತಿರೋ ಜನರಿಗೆ ಈ ಥರ ಸಿನಿಮಾ ಬರ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ನಮ್ಮನ್ನು ಹೇಗೆ ಮನೆಯಲ್ಲಿ ವೆಲ್ಕಮ್ ಮಾಡಿ ಸೀರಿಯಲ್ ನೋಡ್ತಾರೋ ಹಾಗೆ ಸಿನಿಮಾನೂ ನೋಡಿ ಅಂತ ಕೇಳೋದಕ್ಕೆ ಇಷ್ಟ. ನಿಮ್ಮ ಪ್ರಕಾರ ಸಿನಿಮಾ ಬೆಸ್ಟ್ ಅನ್ಸುತ್ತಾ, ಸೀರಿಯಲ್ ಬೆಸ್ಟ್ ಅನ್ಸುತ್ತೆ? ನಮಗೆ ಅದು ಡಿಫ್ರೆನ್ಸ್ ಅನ್ಸಲ್ಲ. ಬಿಕಾಸ್ ಎರಡರಲ್ಲೂ ನಾವು ಬಣ್ಣ ಹಚ್ತೀವಿ, ಎರಡನ್ನೂ ಮನಸ್ಸಿಗೆ ಹಚ್ಕೊಂಡು ಆ ಪಾತ್ರನ ಮಾಡ್ತಿರ್ತೀವಿ. ನಮ್ಗೆ ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ. ಖಂಡಿತವಾಗ್ಲೂ ನೋಡೋ ಜನರಿಗೆ ಅನಿಸುತ್ತೆ. ನಮ್ಮನ್ನು ಚಿಕ್ಕ ಸ್ಕ್ರೀನಲ್ಲಿ ನೋಡಿರ್ತಾರೆ, ಈಗ ಬೆಳ್ಳಿ ಪರದೆ ಮೇಲೆ ನೋಡೋದಕ್ಕೆ ಡಿಫ್ರೆನ್ಸ್ ಅವ್ರಿಗೆ ಅನಿಸುತ್ತೆ. ಬಟ್ ನಮ್ಗೆ ಯಾವತ್ತಿದ್ರು ದೇವ್ರಂತ ಅನ್ಕೊಂಡು ಮಾಡ್ತಿರ್ತೀವಿ, ನಮ್ಗೆ ಯಾವ ಡಿಫ್ರೆನ್ಸ್ ಇರಲ್ಲ. ಈ ಹಿಂದೆ ಹೇಳಿದ್ರೆ ನಿಮ್ಮ ಪಾತ್ರದ ಬಗ್ಗೆ ವಿಭಿನ್ನವಾಗಿದೆ ಈ ಪಾತ್ರ ಅನ್ನುವಂಥದ್ದು. ನಿಮ್ಮನ್ನ ಗಟ್ಟಿಮೇಳ ಸೀರಿಯಲ್ ನೋಡಿದಾಗ ಅದೊಂದು ರೀತಿ ವಿಭಿನ್ನವಾಗಿತ್ತು. ಈಗ ಪ್ರೇಮ ಕಾವ್ಯದಲ್ಲಿ ಪ್ರೇಮವಾಗಿ ಒಂದು ವಿಭಿನ್ನ ಇದೆ. ಸೊ ಪ್ರೇಮ ಆಗಿ ಎಷ್ಟು ಹಿಡಿತ ತಂದ್ಕೊಟ್ಟಿದೆ ಮ್ಯಾಮ್ ಇವಾಗ ಅನ್ನುವಂಥದ್ದು? ತುಂಬ ಚೆನ್ನಾಗಿದೆ ಇವಾಗ ಮಾಡ್ತಿರೋ ಏನಂತಂದರೆ ಒಂದು ಕ್ಯಾರೆಕ್ಟ್ರಿಂದ ಒಂದು ಕ್ಯಾರೆಕ್ಟರ್ಗೆ ಅಟ್ಲೀಸ್ಟ್ ಜನ ನಮ್ಮನ್ನು ಗುರುತಿಸ್ಬೇಕು. ಈಗ ಹಳೆ ನಾನು ಮಾಡಿರೋ ಪಾತ್ರಗಳನ್ನ ಮರೆತು ಇವಾಗ ಪ್ರೇಮ ಅಂತ ಕರೆದಾಗ ಒಂಥರ ಖುಷಿ ಆಗುತ್ತೆ. ಓಕೆ, ಈ ಪಾತ್ರನೂ ಅವರು ಇಷ್ಟಪಡ್ತಾ ಇದ್ದಾರೆ, ಈ ಪಾತ್ರನೂ ನನ್ನನ್ನು ಎಲ್ಲಾದರೂ ನೋಡಿದಾಗ ಕರೀತಾರಲ್ವ, ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಸೊ ಖುಷಿ ಇದೆ. ಪ್ರೇಮ ಪಾತ್ರ ಹುಡುಗರಿಗೆ ಬಹುಶಃ ನನಗೆ ಎಷ್ಟೊಂದು ಮೆಸೇಜಸ್ ಅಥವಾ ಕಾಮೆಂಟ್ಸ್ ನೋಡಿದಾಗ ಎಷ್ಟೋ ಹುಡುಗರು ಅನ್ಕೋತಾರೆ ಈ ಥರ ತುಂಬ ಇಷ್ಟಪಡೋ ಒಂದು ಹುಡುಗಿ ಸಿಗಬೇಕು, ತುಂಬ ಈ ಥರ ಹುಚ್ಚಿ ಥರ ಇಷ್ಟಪಡೋ ಹುಡುಗಿ ಸಿಗಬೇಕು ಅಂತ ಅನ್ಕೊತಿರ್ತಾರೆ. ಆ ಎಲ್ಲ ಹುಡುಗರಿಗೂ ಅದೇ ಥರ ಹುಡುಗಿ ಸಿಗಲಿ. ನಮ್ಮ ಪ್ರೇಮ ಕಾವ್ಯ ಸೀರಿಯಲ್ ಚೆನ್ನಾಗಿ ಬರ್ತಿದೆ, ಎಲ್ಲ ನೋಡಿ ಅಂತ ಕೇಳ್ಕೊತೀನಿ. ಹೊಸ ವರ್ಷದಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಹೇಗೆ ನಡೀತಾ ಇದೆ? ಹೊಸ ವರ್ಷ ಕಾಲ್ಮೇಲೆ ಇಟ್ಟಿದ್ದೀರಾ? ಹೌದು, ಹೊಸ ವರ್ಷ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಸ್ವಲ್ಪ ಪ್ರೊಡಕ್ಟಿವ್ ಆಗಿ ಇರಲಿ ಅಂತ ನಾನು ಆಶಿಸ್ತೀನಿ. ಅನ್ಕೋತೀವಿ ಎವ್ರಿ ಇಯರ್ ಹಿಂಗಿರಬೇಕು ಹಂಗಿರಬೇಕು ಅಂತ. ಎಕ್ಸಾಕ್ಟ್ಲಿ ಹಂಗೆ ಆಗಲ್ಲ. ಸೊ ನೋಡೋಣ, ಎಲ್ಲ ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡೋಣ. ಹೋದ ವರ್ಷವೂ ತುಂಬ ಖುಷಿಯಾಗಿತ್ತು ದಿನಗಳು. ಈ ವರ್ಷವೂ ಎಲ್ಲರೂ ಖುಷಿಯಾಗಿರಲಿ, ನಮ್ಮ ದಿನಗಳು ಖುಷಿಯಾಗಿರಲಿ, ನಾವು ಮಾಡೋ ಕೆಲಸಗಳು ನಮ್ಮ ಕೈ ಹಿಡೀಲಿ ಅಂತ ಕೇಳ್ಕೊತೀನಿ. ಇದನ್ನ ಹೊರತುಪಡಿಸಿ ಈ ಹಿಂದೆ ಬಿಗ್ ಬಾಸ್ ಮನೆಗೆ ಕೂಡ ಭೇಟಿ ಕೊಟ್ಟಿದ್ರಿ. ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಹೇಗಿತ್ತು? ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ದಂಗೆ ಆಯಿತು, ಹೋಗಿದ್ದು ಖುಷಿ ಇತ್ತು.
ನಿಮ್ಮ ಸ್ನೇಹಿತೆ ಕಾವ್ಯ ಅವ್ರು ಕೂಡ ಇರುವಂಥದ್ದು. ನೀವು ಕಂಡಂತೆ ಕಾವ್ಯ ಅವರು ಇಲ್ಲಿ ಹೇಗಿರ್ತಾ ಇದ್ರು ನಿಮ್ಮ ಜೊತೆ ಅನ್ನುವಂಥದ್ದು? ನಾನು ನೋಡಿದಾಗೆ ಎಲ್ಲರೂ ಅವರು ಹೇಗೆ ನಮ್ಮ ಜೊತೆಗೆ ಹೇಗಿದ್ದಾರೆ ಅದೇ ಥರ ಇರ್ತಾರೆ. ಡೆಫಿನೆಟ್ಲಿ ಯಾರಿಗೇ ಆಗಲಿ ಒಂದು 4 ಜನ ಒಂದು ರೂಮಲ್ಲಿ ಒಂದು ತಿಂಗಳು ಕೂಡಾಕಿದ್ರು ಆ 5 ಜನದಲ್ಲೂ ಭಿನ್ನಾಭಿಪ್ರಾಯಗಳು ಬರುತ್ತೆ. ಖಂಡಿತವಾಗ್ಲೂ ಆ ಥರ ಭಿನ್ನಾಭಿಪ್ರಾಯಗಳಿದೆ ಅನ್ನೋದು ಬಿಟ್ಟರೆ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ವಿನ್ ಆಗೋ ಆ ಒಂದು ಕೆಪಾಸಿಟಿ ಎಲ್ರಿಗೂ ಇದೆ. ಬಟ್ ಡೆಫಿನೆಟ್ಲಿ ಒಬ್ಬರು ವಿನ್ನರ್ ಅಂತ ತೊಗೋಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಜನರು ನನಗಿಂತ ಜಾಸ್ತಿ ನಾವು ವರ್ಕ್ ಮಾಡ್ತಿರ್ತೀವಿ ಬಿಗ್ ಬಾಸ್ ಎವ್ರಿ ಡೇ ನೋಡೋಕ್ಕಾಗಲ್ಲ. ಸೊ ಕ್ಲಿಪ್ಪಿಂಗ್ಸು ಪ್ರೋಮೋ ಎಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ, ಎಕ್ಸೈಟ್ಮೆಂಟ್ ಇದೆ, ಕಾಂಟೆಂಟ್ ಸೂಪರ್ ಆಗಿದೆ ಅಲ್ಲೆಲ್ಲ. ಸೊ ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಫ್ರೆಂಡ್ ಕಾವ್ಯಾಗೆ ಇನ್ನೂ ಒಳ್ಳೇದಾಗಲಿ. ಸರ್, ನಿಮಗೇನಾದರೂ ಆಪರ್ಚುನಿಟಿ ಬಂದಿತ್ತಾ ಮ್ಯಾಮ್? ಒಂದು ವೇಳೆ ಬಂದರೆ ಹೋಗುವಂತಹ ಪ್ರಯತ್ನ ಏನಾದರೂ ಇದೆಯಾ? ಈಗ ಸದ್ಯಕ್ಕೆ ಕೆಲಸ ನಡೀತಾ ಇದೆ. ಸೊ ಖಂಡಿತವಾಗ್ಲೂ ಬಿಗ್ ಬಾಸಿಗೆ ಯಾರಿಗೆ ಇಷ್ಟ ಇರಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಸೊ ನಮಗಿರೋ ಟೈಮ್ ಲೈನ್ ಅದಕ್ಕೆ ಮೋಸ್ಟ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಸಿದ್ದು ಅವ್ರ ಬಗ್ಗೆ ಹೇಳಬೇಕು. ಈ ಹಿಂದೆ ಸಿದ್ದು ಅವ್ರ ಸಿನಿಮಾ ಕೂಡ ಬಂದಿತ್ತು, ಲವ್ ಯು ಮುದ್ದು ಅನ್ನುವಂತಹ ಸಿನಿಮಾ. ನಿಮ್ಮ ತುಂಬ ಸಪೋರ್ಟ್ ಇತ್ತು. ಈಗ ನಿಮ್ಮ ಸಿನಿಮಾ ಬರ್ತಾ ಇದೆ, ಏನು ಹೇಳಿದ್ರು ಸಿದ್ದು ಅವರು ಅನ್ನುವಂಥದ್ದು? ಖುಷಿ ಇದೆ ಇಬ್ರಿಗೂ. ಅಂದರೆ ಅಚೀವ್ಮೆಂಟ್ ಏನು ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಅದೊಂದು ಸಿನಿಮಾಗಳು ಒಂಥರ ಸ್ಪೆಷಲ್ ಹಬ್ಬ ಥರ. ವರ್ಷ ಇಡೀ ಕೆಲಸ ಮಾಡಿರ್ತೀವಿ, ರಿಲೀಸ್ ಟೈಮಲ್ಲಿ ಅದೊಂಥರ ಹಬ್ಬ ಥರ ಫೀಲ್ ಆಗಿರುತ್ತೆ. ನನ್ನ ಒಂದು ಯಾವುದೇ ಸಿನಿಮಾಗಾದ್ರೂ ಅವ್ರ ಸಪೋರ್ಟ್ ಇರುತ್ತೆ, ಅವ್ರ ಸಿನಿಮಾಗೆ ನನ್ನ ಸಪೋರ್ಟ್ ಇರುತ್ತೆ. ಡೆಫಿನೆಟ್ ಮ್ಯೂಚುವಲ್. ನಾನು ಈ ಹಿಂದೆ ಸಿದ್ದು ಅವ್ರನ್ನ ಮಾತಾಡ್ಸಿದ್ದೆ. ಆಗ ಅವ್ರು ಹೇಳ್ತಾ ಇದ್ರು ಹೇಗಿರಬೇಕು ಲೈಫ್ ಪಾರ್ಟ್ನರ್ ಅಂದಾಗ ಪ್ರಿಯಾ ಅವ್ರ ರೀತಿ ಇರಬೇಕು. ಯಾಕಪ್ಪ ಅಂತ ಕೇಳಿದಾಗ ಕೂತ್ ಆಲಿಸುವಂತಹದ್ದು ಮಾಡ್ತಾರೆ ಅವರು. ಬೇರೆ ಬೇರೆ ಅವರಿಗೆ ಹೋಲಿಸ್ಕೊಂಡ್ರೆ ಕೂತ್ ಆಲಿಸ್ಕೊಳ್ಳಲ್ಲ. ಇವಾಗ ನನ್ನ ವರ್ಕ್ ಏನಿದ್ರು ಕೂಡ ಎಷ್ಟೇ ಟೈಮ್ ಆಗಿದ್ರು ಕೂಡ ಕೂತ್ ಆಲಿಸ್ಕೋತಾರೆ ಅವರು ಅನ್ನುವಂಥದ್ದು. ಸೊ ಹೇಗೆ ಮ್ಯಾಮ್ ಅನ್ನುವಂಥದ್ದು? ಇಲ್ಲ, ನೀವು ಯಾವುದೇ ಒಂದು ಇಷ್ಟ ಆಗಿರೋ ವಸ್ತು ಆಗಲಿ ವ್ಯಕ್ತಿ ಆಗಲಿ, ವಸ್ತು ಬೇಕು ಅಂತ ಅನ್ನಿಸ್ದಾಗ ಅದನ್ನು ಲೇಟ್ ಆದರೂ ಪರವಾಗಿಲ್ಲ, ಅದನ್ನು ತೊಗೊಂತೀನಿ. ವ್ಯಕ್ತಿ ಅಂತ ಬಂದಾಗ ಅವ್ರನ್ನ ಕೊಂಡ್ಕೊಳ್ಳೋದಕ್ಕಾಗಲ್ಲ, ಏನು ಮಾಡೋದಕ್ಕೆ. ಪ್ರೀತಿಯಿಂದ ಏನೇ ಇದ್ರೂ ನಾವು ವ್ಯಕ್ತಪಡಿಸ್ಬೇಕು, ಅವ್ರಿಗೆ ಏನೇ ಇದ್ರೂ ಪ್ರೀತಿಯಿಂದನೇ ಹೇಳಬೇಕು. ಹಾಗಿದ್ದಾಗ ಅವ್ರ ಮಾತುಗಳನ್ನ ಯಾಕೆ ನಾವು ಪ್ರೀತಿಯಿಂದ ಕೇಳಬಾರ್ದು? ಎಷ್ಟೊತ್ತಾದರೂ ಪರವಾಗಿಲ್ಲ. ಹಾಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಏನಾದರೂ ವೀಕ್ಷಕರಿಗೆ ಏನಾದರೂ ಹೇಳೋದಾದ್ರೆ ನಿಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು, ನಿಮ್ಮ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ? ಹೌದು, ಇಷ್ಟು ದಿನ ಹೇಗೆ ನಮ್ಮ ಪ್ರೀತಿಯಿಂದ ನಾವು ಮಾಡೋ ಪಾತ್ರಗಳನ್ನ ನೀವು ಮನಸ್ಸಿಂದ ನೋಡಿ ನಮ್ಮನ್ನು ಹಾರೈಸ್ತಾ ಇದ್ರು, ಹಾಗೆ ನಾವು ಈ ಥರ ಸಿನಿಮಾಗಳನ್ನ ಮಾಡಿದಾಗಲೂ ನಿಮ್ಮ ಪ್ರೀತಿ ಅಷ್ಟೇ ಬೇಕು ಅಂತ ಕೋರ್ಕೋತೀವಿ. ಸೊ ಥಿಯೇಟ್ರಿಗೆ ಬಂದು ನೋಡಿ. ಡೆಫಿನೆಟ್ಲಿ ಥಿಯೇಟ್ರು ಫೀಲ್ಸೇ ಬೇರೆ ಥರ ಇರುತ್ತೆ. ನಾವು ಏನೇ ಮೊಬೈಲಲ್ಲಿ ನೋಡಿದ್ರು, ಏನೇ ಐಪ್ಯಾಡಲ್ಲಿ ನೋಡಿದ್ರು, ಏನೇ ಮನೇಲಿ ನೋಡಿದ್ರು ಆ ಥಿಯೇಟ್ರ್ ಫೀಲೇ ಬೇರೆ ಥರ ಇರುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಐ ಆಮ್ ಅ ಥಿಯೇಟರ್ ಫ್ಯಾನ್ ಬೇಸಿಕಲಿ. ಸೊ ಅದಕ್ಕೋಸ್ಕರ ಥಿಯೇಟ್ರಿಗೆ ಬಂದು ಮಜಾ ಮಾಡಿ. ಎಸ್, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಹೆಚ್ಚು ಸಿನಿಮಾ ನಿಮ್ಮ ಕೈಗೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರಿಯಾ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.